ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ಪಂಚಜನ್ಯದ ನಾಡಿ ಮಿಡಿತದ ಸಂಚಿಕೆಗೆ ಸ್ವಾಗತ. ದೇಹದ GPS ಸಿಸ್ಟಮ್ ಈ ಕುತೂಹಲಕಾರಿ ನಾಡಿ ಪರೀಕ್ಷೆ. ಪ್ರಪಂಚದ ನಕ್ಷೆಯನ್ನೇ ನಿಮ್ಮ ಮುಂದೆ ತೆಗೆದಿಡಬಲ್ಲ GPS ಸಿಸ್ಟಮ್ ಅನ್ನ ಹಾಗೆ ದೇಹದ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಕಣ್ಣು ಮುಂದೆಯೇ ವ್ಯಕ್ತವಾಗುವಂತೆ ತಿಳಿಸಬಲ್ಲ ಆಯುರ್ವೇದದ ಅದ್ಭುತ ಡಯಾಗ್ನೋಸ್ಟಿಕ್ ಟೂಲ್ ಈ ನಾಡಿ ಪರೀಕ್ಷೆ. ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನ ರೋಗ ಪತ್ತೆಗೆ ನೂರಾರು ಟೂಲ್ಸ್ಗಳನ್ನು ಬಳಸುತ್ತಿರುವ ಇಂತಹ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಹೇಗೆ ಇಂದಿಗೂ ಈ ನಾಡಿ ಪರೀಕ್ಷೆ ಪ್ರಸ್ತುತ ಎಂಬುದನ್ನು ಇಂದು ನಾವು ತಿಳಿಯೋಣ. ಏನಿದು ನಾಡಿ ಪರೀಕ್ಷೆ? ನಾಡಿ ಪರೀಕ್ಷೆ ಪಲ್ಸ್ ಡಯಾಗ್ನೋಸಿಸ್ ಎನ್ನುವುದು ಆಯುರ್ವೇದದಲ್ಲಿ ಅತ್ಯಂತ ವಿಶೇಷವಾಗಿ ದೇಹದ ಸ್ಥಿತಿಯನ್ನು ಅರಿಯುವ ಪರೀಕ್ಷೆ. ಇದು ಮಾನವನ ದೇಹ, ಮನಸ್ಸು, ಪ್ರಾಣ, ಅಗ್ನಿ, ಧಾತು, ದೋಷ, ಸ್ರೋತಸ್ಸುಗಳ ಸ್ಥಿತಿಯನ್ನು ತಿಳಿಸುವ ಪ್ರಮುಖ ವಿಧಾನ. ನೀವು ಆಗಾಗ ಆಯುರ್ವೇದ ವೈದ್ಯರನ್ನ ಭೇಟಿಯಾಗಿರುತ್ತೀರಿ. ಆಗ ಅವರು ರೋಗಿ ಪುರುಷರಾಗಿದ್ದರೆ ಬಲಗೈ, ಮಹಿಳೆಯರಾಗಿದ್ದರೆ ಎಡಗೈಯನ್ನು ಹಿಡಿದು 3 ಬೆರಳುಗಳ ಸಹಾಯದಿಂದ ಏನನ್ನೋ ನೋಡುತ್ತಾರಲ್ಲ, ಅದೇ ಈ ನಾಡಿ ಪರೀಕ್ಷೆ. ಹೀಗೆ ನೋಡುವಾಗ ನೀವು ಗಮನಿಸಿದ್ದರೆ ಅವರು ಅಂಗುಷ್ಟ ಮೂಳೆಯ ಕೆಳಭಾಗ ಮಣಿಕಟ್ಟಿನ ಕೆಳಗೆ 3 ಬೆರಳುಗಳನ್ನು ಇಡುತ್ತಾರೆ. ಅದೇ ನಾಡಿ ಪರೀಕ್ಷೆಯ ಮೂಲ ಸ್ಥಾನ. ಅದಾದ ನಂತರ ಅವರು ವಾತ, ಪಿತ್ತ, ಕಫಗಳನ್ನು ತೋರು ಬೆರಳು ಇಂಡೆಕ್ಸ್ ಫಿಂಗರ್ನಲ್ಲಿ ವಾತ, ಮಧ್ಯಮ ಬೆರಳು ಮಿಡಲ್ ಫಿಂಗರ್ನಲ್ಲಿ ಪಿತ್ತ, ಉಂಗುರ ಬೆರಳು ರಿಂಗ್ ಫಿಂಗರ್ನಲ್ಲಿ ಕಫ, ಇವುಗಳ ಆಧಾರದ ಮೇಲೆ ತಿಳಿಸುತ್ತಾರೆ. ಆಚಾರ್ಯ ಯೋಗರತ್ನಾಕರ ಅವರು ವಿವರಿಸಿರುವ ಅಷ್ಟವಿಧ ರೋಗಿ ಪರೀಕ್ಷೆಗಳಾದ ನಾಡಿ, ಮೂತ್ರ, ಮಲ, ಜಿಹ್ವ, ಶಬ್ದ, ಸ್ಪರ್ಶ, ದೃಕ್ ಆಕೃತಿಗಳಲ್ಲಿ ಮೊದಲ ಡಯಾಗ್ನೋಸ್ಟಿಕ್ ಟೂಲ್ ಈ ನಾಡಿ. ನಾಡಿ ಪರೀಕ್ಷೆಯಿಂದ ಕೇವಲ ದೋಷಗಳಲ್ಲದೆ ಜೀರ್ಣಕ್ರಿಯೆ, ಅಗ್ನಿಯ ಸ್ಥಿತಿ, ಧಾತುಗಳ ಸ್ಥಿತಿ, ರೋಗಕಾರಿ ಟಾಕ್ಸಿನ್ ಆಮ, ಮನಸ್ಸಿನ ಸ್ಥಿತಿ, ಸತ್ವ, ರಜಸ್, ತಮಸ್, ಸ್ರೋತಸ್ಸುಗಳ ಪ್ರವಾಹ, ನಾಡಿಯ ಗುಣ, ತೇಜಸ್ಸು, ಮಂದ, ವೇಗ, ಉಷ್ಣತೆ, ಸ್ಥೈರ್ಯ ಇವೆಲ್ಲವುಗಳನ್ನು ಸಮರ್ಥ ಆಯುರ್ವೇದ ವೈದ್ಯರು ಪತ್ತೆ ಹಚ್ಚಬಲ್ಲರು. ನಾಡಿಯಿಂದ ದೇಹದ ಕಷ್ಟಗಳನ್ನ ಅರಿಯಬಹುದು ಗೊತ್ತೇ? ಹೌದು ವೀಕ್ಷಕರೇ, ನಾಡಿ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ವೇಗ ಹೆಚ್ಚಾಗಿದ್ದರೆ ಪಿತ್ತ ಪ್ರಕೋಪ, ಜ್ವರ, ಚಿಂತೆ, ರಕ್ತದೋಷ ಮುಂತಾದವುಗಳನ್ನು ಪತ್ತೆ ಹಚ್ಚಬಹುದು. ನಿಧಾನವಾಗಿದ್ದರೆ ಕಫ ಪ್ರಕೋಪ ಮತ್ತು ಶೀತ, ಜೀರ್ಣಕ್ರಿಯೆಯಲ್ಲಿನ ವ್ಯತ್ಯಯಗಳು ಮುಂತಾದವುಗಳನ್ನು ಪತ್ತೆ ಹಚ್ಚಬಹುದು. ಅಸ್ಥಿರವಾಗಿದ್ದರೆ ವಾತ ಪ್ರಕೋಪ, ಆತಂಕ, ನಿದ್ರಾಹೀನತೆ ಮುಂತಾದವುಗಳ ಸೂಚ್ಯಂಕ. ಜೀವಸಾಕ್ಷಿಣಿ ನಾಡಿಯ ಸ್ಥಾನ ಬಹಳ ಬಿಸಿಯಾಗಿದ್ದ ಪಕ್ಷದಲ್ಲಿ ಯಕೃದ್ದೋಷ, ಪಿತ್ತವ್ಯಾಧಿ, ಬಹಳ ತಣ್ಣಗಿದ್ದರೆ ಜೀರ್ಣಾಂಗ ಸಮಸ್ಯೆ, ಕಫಜ ವ್ಯಾಧಿ ಮತ್ತು ದುರ್ಬಲವಾಗಿದ್ದರೆ ವಾತವೃದ್ಧಿ, ರಕ್ತಹೀನತೆ, ಧಾತುಕ್ಷಯ ಹೀಗೆ ಅನೇಕ ದೇಹದ ವಿಚಾರಗಳನ್ನ ವೈದ್ಯರು ತಿಳಿಯುತ್ತಾರೆ. ಮನಸ್ಸಿನ ಸ್ಥಿತಿಯ ಇಂಡಿಕೇಟರ್ ಈ ನಾಡಿ. ನಾಡಿಯ ವೇಗ, ಮಿಡಿತ, ಚಲನೆಯ ಆಧಾರದ ಮೇಲೆ ಬಹು ಸುಲಭವಾಗಿ ರೋಗಿಯ ಮನಸ್ಥಿತಿಯನ್ನು ತಿಳಿಯಬಹುದು. ಅಲ್ಲದೆ ಆ ವ್ಯತ್ಯಾಸಕ್ಕೆ ಬೇಕಾಗಿರುವ ಚಿಕಿತ್ಸೆಯನ್ನು ಸುಲಭವಾಗಿ ಅರಿಯಲು ನಾಡಿ ಸಹಾಯಕ. ನಾಡಿ ಅಬ್ಸರ್ವೇಷನ್ ರೋಗದ ಶಂಕೆ. ಅತಿ ವೇಗ ಬಿಸಿಯಾಗಿದ್ದರೆ ಜ್ವರ ಅಥವಾ ಇನ್ಫೆಕ್ಷನ್, ನಿಧಾನ ಮತ್ತು ಭಾರಿತನ, ಸ್ಥೂಲತೆ ಇದ್ದರೆ ಮಧುಮೇಹ, ಶೀತ ಅಸ್ಥಿರ ಇದ್ದರೆ ವಾತವೈಕಲ್ಯ, ನರವ್ಯೂಹ ಸಮಸ್ಯೆ. ಬಲಹೀನ ನಾಡಿ ವ್ಯತ್ಯಾಸವು ಹೃದಯ ಮತ್ತು ರಕ್ತ ಪ್ರವಾಹದ ಸಮಸ್ಯೆಯನ್ನು ಸೂಚಿಸುತ್ತದೆ. ಅಲೆಯಲ್ಲಿನ ಬದಲಾವಣೆಯು ಥೈರಾಯ್ಡ್ ಹಾಗೂ ಬೇರೆ ಹಾರ್ಮೋನು ದೋಷಗಳ ಕುರಿತು ನಾಡಿ ಸುಲಭವಾಗಿ ತಿಳಿಸುತ್ತದೆ. ನಾಡಿಯ ಬಡಿತವು ವಿವಿಧ ಪ್ರಾಣಿಗಳ ಗತಿಯಂತೆ ಸರ್ಪ, ಕಾಗೆ, ಹಂಸ ಕಾಣುತ್ತದೆ. ಇದು ದೋಷ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಎಂದು ಚರಕ, ಸುಶ್ರುತ, ವಾಗ್ಭಟಾದಿ ಸಂಹಿತೆಗಳಲ್ಲಿ ತಿಳಿಸಲಾಗಿದೆ. ರೋಗದ ಗಂಭೀರತೆಯನ್ನು ಅರ್ಥಾತ್ ರೋಗ ಬಲವನ್ನು, ಪ್ರಾಣದ ಬಲವನ್ನು ಅರ್ಥಾತ್ ರೋಗಿಯ ಬಲವನ್ನು ನಾಡಿಯಿಂದ ತಿಳಿಯಬಹುದು. ಆಧುನಿಕ ಸಂಶೋಧನೆಗಳಿಂದಲೂ ಸಿಕ್ಕಿದೆ ನಾಡಿ ಪರೀಕ್ಷೆಗೆ ಬಲ. ಟ್ರೆಡಿಷನಲ್ ಪ್ರಾಕ್ಟೀಸಸ್ ಅಂಡ್ ರೀಸೆಂಟ್ ಅಡ್ವಾನ್ಸಸ್ ಇನ್ ನಾಡಿ ಪರೀಕ್ಷಾ 2018. ಈ ವಿಮರ್ಶೆಯಲ್ಲಿ ಕ್ಲಾಸಿಕ್ ಆಯುರ್ವೇದ ನಾಡಿ ಪರಿಶೀಲನೆ, ಪಲ್ಸ್ ಎಕ್ಸಾಮಿನೇಷನ್ ಮತ್ತು ಪಲ್ಸ್ ವೇವ್ ಅನಾಲಿಸಿಸ್, ಆಧುನಿಕ ಹೀಮೋಡೈನಮಿಕ್ಸ್ ನಡುವಿನ ಸಂಬಂಧವನ್ನು ಪರಿಶೀಲಿಸಲಾಗಿದೆ. ಪುರಾತನ ಗತಿ, ವೇಗ, ಸ್ಥಿರತೆ, ಕಾಠಿಣ್ಯ ಮುಂತಾದ ನಾಡಿ ಗುಣಗಳನ್ನು ಆಧುನಿಕವಾಗಿ ಪಲ್ಸ್ ವೇವ್ ವೆಲಾಸಿಟಿ, ಆರ್ಟೀರಿಯಲ್ ಸ್ಟಿಫ್ನೆಸ್, ಪಲ್ಸ್ ರೇಟ್ ವೇರಿಯಬಿಲಿಟಿ ಮೊದಲಾದ ಸೂತ್ರಗಳ ಮೂಲಕ ಅಳೆಯಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇಂದಿನ ಪಲ್ಸ್ ವೇವ್ ಅನಾಲಿಸಿಸ್ ಅಂದಿನ ನಾಡಿ ಪರೀಕ್ಷೆ. ಹೌದು ವೀಕ್ಷಕರೇ, ಸೂಕ್ಷ್ಮವಾಗಿ ಗಮನಿಸಿದಾಗ ಆಂಪ್ಲಿಟ್ಯೂಡ್ ಅನ್ನು, ಓಜಸ್ ರಿದಮ್ ಅನ್ನು, ವಾತಾ ಬ್ಯಾಲೆನ್ಸ್
ಟೆಂಪರೇಚರ್ ಅನ್ನು ಪಿತ್ತ, ವಿಸ್ಕಾಸಿಟಿಯನ್ನು ಕಫ, ಹೀಗೆ ನಾಡಿಯನ್ನು ಅನಾಲಿಸಿಸ್ ಮಾಡಬಹುದು. ಡಯಾಗ್ನೋಸ್ಟಿಕ್ ವ್ಯಾಲಿಡಿಟಿ ಆಫ್ ಮಹರ್ಷಿ ನಾಡಿ ವಿಜ್ಞಾನ್ 2021ರ ಸಂಶೋಧನೆಯಲ್ಲಿ 160 ಜನರಲ್ಲಿ ನಡೆದ ಪರಿಶೀಲನೆ, ನಾಡಿ ಚಿಕಿತ್ಸಕರು ಪಲ್ಸ್ ಡಯಾಗ್ನೋಸಿಸ್ ಮೂಲಕ ಹೈಪರ್ ಟೆನ್ಷನ್ ರಕ್ತದೊತ್ತಡವನ್ನು ಗುರುತಿಸುವಲ್ಲಿ 95% ಡಯಾಗ್ನೋಸ್ಟಿಕ್ ಅಕ್ಯುರಸಿ ಪ್ರದರ್ಶಿಸಿದ್ದು ಕಂಡುಬಂದಿತ್ತು. ಕೊಲೆಸ್ಟ್ರಾಲ್ ಹೆಚ್ಚಳ, ಇನ್ಸಾಮ್ನಿಯಾ, ಸ್ಟೇಟ್ ಆಫ್ ಮೈಂಡ್, ಮಾನಸಿಕ ಸ್ಥಿತಿ ಮೊದಲಾದ ರಿಸ್ಕ್ ಫ್ಯಾಕ್ಟರ್ಗಳ ವಿಷಯದಲ್ಲಿ 76% ಅಕ್ಯುರಸಿ ಉಂಟು. ಇನ್ನು ಇತ್ತೀಚೆಗೆ ನಾಡಿ ತರಂಗಿಣಿ IIT ಬಾಂಬೆ ಅವರು ಆವಿಷ್ಕರಿಸಿರುವ ಈ ಯಂತ್ರ ನಾಡಿಯನ್ನು ಡಿಜಿಟಲ್ ರೂಪದಲ್ಲಿ ಅಳೆಯುವ ಸಾಧನ. ಇಂತಹ ಮೆಕ್ಯಾನಿಕಲ್ ನಾಡಿ ಪರೀಕ್ಷಾ ಯಂತ್ರಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ನಾಡಿ ಪರೀಕ್ಷೆಯ ವ್ಯಾಪ್ತಿಯನ್ನು ಹೆಚ್ಚಿಸಿವೆ. ಹೀಗೆ ಸಾವಿರಾರು ವರ್ಷಗಳಿಂದ ದೇಹ, ಮನಸ್ಸಿನ ಸ್ಥಿತಿಗತಿಗಳನ್ನು ಅರಿಯುವ ಅತ್ಯಂತ ಶ್ರೇಷ್ಠ ರೋಗಿ ಪರೀಕ್ಷಾ ವಿಧಾನ ನಾಡಿ ಪರೀಕ್ಷೆಯು ಇನ್ನೂ ವ್ಯಾಪಕವಾಗಿ ಬಳಕೆಯಾಗಿ ಅದರ ನಿಜವಾದ ಕಾರ್ಯ ಉದ್ದೇಶ ಫಲಿಸಲಿ. ಲಕ್ಷಾಂತರ ರೋಗಿಗಳಿಗೆ ಆಯುರ್ವೇದದ ಈ ಸಾಧನ 1 ಪೈಸೆಯ ಖರ್ಚಿಲ್ಲದೆ ಅವರು ಅನುಭವಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿ. ಎ ಗುಡ್ ಡಾಕ್ಟರ್ ಟ್ರೀಟ್ಸ್ ದ ಡಿಸೀಸ್, ಎ ಗ್ರೇಟ್ ಡಾಕ್ಟರ್ ಟ್ರೀಟ್ಸ್ ದಿ ಪೇಷಂಟ್ ಎಂಬ ಮಾತು ಪ್ರಚಲಿತದಲ್ಲಿದೆ. ಸಹಜವಾಗಿ ಆಯುರ್ವೇದದಲ್ಲಿ ರೋಗಿ ಪರೀಕ್ಷಾ ಎಂದೇ ನಡೆಸಲಾಗುತ್ತದೆ. ರೋಗಿ ಪರೀಕ್ಷೆಯು ನಮ್ಮ ಎದುರಿಗಿರುವ ವ್ಯಕ್ತಿಯ ದೈಹಿಕ ವಿಶೇಷತೆಯನ್ನು ತಿಳಿದುಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುತ್ತದೆ ಮತ್ತು ಅದರಲ್ಲಿ ನಾಡಿಯ ಸ್ಥಾನ ಬಲು ದೊಡ್ಡದು. ತಾವುಗಳು ಕೂಡ ನಿಮ್ಮ ದೇಹದ ಧಾತು, ಅಗ್ನಿ, ಸ್ರೋತಸ್ಸುಗಳ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕೆಂದರೆ ಮುಂದೆ ಯಾವಾಗಲಾದರೂ ಆಯುರ್ವೇದ ವೈದ್ಯರನ್ನ ಭೇಟಿ ಮಾಡಿದಾಗ ನೀವು ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳಬಹುದು. ಅಥವಾ ಆಯುರ್ಪಾಂಚಜನ್ಯದ ನುರಿತ ವೈದ್ಯರನ್ನ ತಾವು ನಾಡಿ ಪರೀಕ್ಷೆಗಾಗಿ ಕೂಡ ಭೇಟಿಯಾಗಬಹುದು. ಆದರೂ ಆಸ್ಪತ್ರೆಗೆ ಹೋದರೆ ವೈದ್ಯರು ಹೇಳುವ ಎಲ್ಲ ಎಕ್ಸಾಮಿನೇಷನ್ ಮತ್ತು ಟೆಸ್ಟ್ಗಳನ್ನು ಮಾಡಿಸಿ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಜನ ಯೋಚಿಸುತ್ತಿರುವ ಇಂತಹ ಸಮಯದಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದ ಭಾರತದಲ್ಲಿ ರೋಗಿಯ ಪರಿಸ್ಥಿತಿಯನ್ನು ಯಥಾವತ್ ವೈದ್ಯನಿಗೆ ತಿಳಿಯುವ ಹಾಗೆ ನೋಡಿಕೊಂಡು ಬಂದಂತಹ ಈ ನಾಡಿ ಪರೀಕ್ಷೆಗೆ ನೀವೆಲ್ಲರೂ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಸರ್ವೇ ಸಂತೋ ನಿರಾಮಯ ಎಂಬ ಆಯುರ್ವೇದದ ತತ್ವ ಪ್ರಪಂಚದಾದ್ಯಂತ ಮಾರ್ದನಿಸುವಂತಾಗಲಿ ಎಂದು ಆಯುರ್ಪಾಂಚಜನ್ಯ ಬಯಸುತ್ತದೆ. ಇದಾಗಿತ್ತು ವೀಕ್ಷಕರೇ ಈ ನಾಡಿ ಪರೀಕ್ಷೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.